ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಲಕ್ಷ್ಮಿ, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತನಾ? ಅದು ಹೌದು. ಹಾಗೆ ಇವತ್ತು ಅಂಕಲ್ ಕುಡಿಯಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ. ಪಾಪ ರೀ, ಅವ್ರು ಅಷ್ಟು ವರ್ಷದ ನೋವನ್ನ ನಮ್ಮನ್ನ ನೋಡಿ ಕಳೀತಿದ್ದಾರೆ. ಅವ್ರ ಮಗ ಸೊಸೆ ದೂರ ಆಗಿದ್ದಾರೆ. ಆದ್ರೆ ನಾವಿಬ್ರು ಚೆನ್ನಾಗಿರೋದು ನೋಡಿ ಅವ್ರ ಸ್ವಂತ ಮಗಳು ಅವಳಿ ಚೆನ್ನಾಗಿದ್ದಾರೆ ಅನ್ನೋಷ್ಟೇ ಖುಷಿ ಪಡ್ತಾರೆ. ಅಂಕಲ್ಗೆ ನಾವಿಬ್ರು ಹೀಗೆ ನೋಡೋದಕ್ಕೆ ಅದೇನು ಸಂತೋಷನ ಏನೋ. ಹಲೋ, ನಮಸ್ತೆ ಮೇಡಮ್. ನಾನು ಅನಿಲ್ ಹೆಗ್ಡೆ ಅಂತ ಡಿಸ್ಟ್ರಿಬ್ಯೂಷನ್ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್. ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಕಾಲ್ ಮಾಡಿದೆ ಮೇಡಮ್. ಗುಡ್ ನ್ಯೂಸಾ? ಏನದು? ಮೇಡಮ್, ನಾವು ನಿಮ್ಮ ಪ್ರಾಡಕ್ಟ್ನ ಕೆಲವು ಫಾರಿನ್ ಕಂಪನಿಗಳಿಗೆ ಪ್ರಪೋಸಲ್ ಕಳಿಸಿದ್ವಿ. ಹಾ, ಆರ್ಡರ್ಸ್ ಎಲ್ಲ ಬಂದಿದೆ. ಹೌದಾ? ರೀ, ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅವರೆಲ್ಲ ತುಂಬಾ ಅರ್ಜೆನ್ಸಿಲಿದ್ದಾರೆ. ನೀವು ಆಫೀಸಿಗೆ ಬಂದು ಆರ್ಡರ್ ಕಾಪಿ ಮೇಲೆ ಸೈನ್ ಮಾಡಿದ್ರೆ ನಾವು ಅದನ್ನ ಕಳ್ಸಿಕೊಡ್ಬೋದು. ಈಗ್ಲಾ? ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ನಾಳೆ ಬಂದು ಸೈನ್ ಮಾಡಿಕೊಡ್ತೀನಿ ಸರ್. ಸಾರಿ ಮೇಡಮ್, ಇಂಥ ದಿನ ನಾವು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ರಿಯಲಿ ಐ ಆಮ್ ಸಾರಿ. ಬಟ್ ಏನು ಮಾಡೋದು, ಆರ್ಡರ್ ಕಾಪೀಸ್ನ ಇವತ್ತೇ ನಾನು ಕಳಿಸ್ಬೇಕಲ್ಲ. ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಮೇಡಮ್, ಈಗೆಲ್ಲ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ನಾವು ಒಂದೇ ಒಂದು ದಿವಸ ಲೇಟ್ ಮಾಡಿದ್ರು ಆ ಜಾಗಕ್ಕೆ ಬೇರೆಯವ್ರು ಬಂದ್ಬಿಡ್ತಾರೆ ಮೇಡಮ್. ಹೆಚ್ಚಿನ ಸಮಯ ಏನೂ ತಗೊಳೋದಿಲ್ಲ, ಒಂದು ಅರ್ಧ ಗಂಟೆ ನೀವು ಸೈನ್ ಮಾಡಿ ಹೊರಟ್ಬಿಡ್ಬೋದು. ಇಲ್ಲ ಅಂದ್ರೆ ನಮ್ಮ ಕಂಪನಿ ರೆಪ್ಯುಟೇಷನ್ ಹಾಳಾಗುತ್ತೆ. ಓಹ್, ಹೌದಾ? ಸರಿ, ನಾನು ಬರ್ತೀನಿ. ಲಕ್ಷ್ಮಿ ಮೇಡಮ್, ಪ್ಲೀಸ್ ಸಿಟ್ ಡೌನ್. ಸರ್, ನಾನು ಸ್ವಲ್ಪ ಬೇಗ ಹೋಗಬೇಕು. ನಮ್ಮ ಹಸ್ಬೆಂಡ್ ಕಾಯ್ತಾ ಇದ್ದಾರೆ. ಓ ಶೋರ್. ಅಂದ ಹಾಗೆ ಇವತ್ತು ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಎನಿಹೋ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ನೀವು ಬೇಗ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾನು ಸೈನ್ ಮಾಡಿ ಹೊರಡ್ತೀನಿ. ರೀ, ಸ್ವಲ್ಪ ಕ್ಯಾಬಿನ್ಗೆ ಬನ್ರಿ. ರೀ, ಸಂಕಲ್ಪ ಬ್ರ್ಯಾಂಡು ಫಾರಿನಿಂದ ಆರ್ಡರ್ ಬಂದಿದೆಯಲ್ಲ, ಅದ್ರ ಕಾಪಿ ತಗೊಂಡ್ಬನ್ರಿ. ಮೇಡಮ್ ಸೈನ್ ಮಾಡಿ ಹೋಗ್ತಾರೆ. ಓಕೆ ಸರ್. ಲಕ್ಷ್ಮಿ ಅವರೇ, ಕಾಫಿ ತಗೋತೀರಾ? ಪರವಾಗಿಲ್ಲ ಸರ್, ನನಗೇನು ಬೇಡ. ನಾನು ಸೈನ್ ಮಾಡಿ ಹೊರಡ್ತೀನಿ. ಸರ್, ಒಂಚೂರು ನೆಟ್ಟು ಪ್ರಾಬ್ಲಮ್ ಆಗ್ತೈತೆ ಸರ್. ಓ ಮೈ ಗಾಡ್. ರೀ, ಮೊದಲೇ ಅದನ್ನ ಡೌನ್ಲೋಡ್ ಮಾಡೋದಕ್ಕೆ ಏನ್ರಿ ರೋಗ ನಿಮ್ಗೆ? ಸರ್, ಹಾಗಿದ್ರೆ ನಾನು ಹೊರಡ್ಲಾ? ನಾನು ಅಟ್ ಎನಿ ಕಾಸ್ಟ್ ಅದನ್ನ ಇವತ್ತೇ ಕಳಿಸ್ಬೇಕು ಮೇಡಮ್. ಮತ್ತೆ ಅದು ಬಂದ್ಮೇಲೆ ನಾಳೆ ಮಾಡ್ಬೋದಲ್ವಾ? ಈಗ ನೀವು ಹೋದ್ರೆ ಮತ್ತೆ ಆರ್ಡರ್ ನಮಗೆ ಸಿಗೋದಿಲ್ಲ ಅಂತ ಕಾಣಿಸುತ್ತೆ. ಸರ್, ನಾವು ಮೈಸೂರಿಗೆ ಹೊರಟಿದ್ವಿ. ನಮ್ಮ ಹಸ್ಬೆಂಡು ಕಾಯ್ತಾ ಇದ್ದಾರೆ. ನಿಮ್ಮ ಪ್ರಾಬ್ಲಮ್ ನಮ್ಗೆ ಅರ್ಥ ಆಗುತ್ತೆ ಮೇಡಮ್, ಆದರೆ ನಿಮ್ಮನ್ನು ಕಾಯಿಸೋದಕ್ಕೆ ನಮಗೂ ಇಷ್ಟ ಇಲ್ಲ. ರೀ, ಏನ್ರಿ ನೋಡ್ತಿದ್ದೀರಾ? ಮತ್ತೆ ಹೋಗಿ ಟ್ರೈ ಮಾಡ್ರಿ. ಸರ್,
ಸ್ವಲ್ಪ ಬೇಗ ಸರ್. ಓಕೆ ಓಕೆ ಲಕ್ಷ್ಮಿ ಅವರೇ, ಖಂಡಿತವಾಗ್ಲು ನಾನೇ ಹೋಗಿ ನೋಡ್ತೀನಿ. ಹಲೋ ಹಲೋ. ಹಾಂ ಸರ್, ನಾನು ರವಿ ಅಂತ ಪಾಪ್ಯುಲರ್ ಬಿಲ್ಡರ್ಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ ಸರ್. ಸರ್, ಒಂದು ದೊಡ್ಡ ಪ್ರಾಜೆಕ್ಟ್ ಬಂದಿದೆ ಸರ್, ಅಪಾರ್ಟ್ಮೆಂಟಿಂದು. ಓ, ವೆರಿ ಗುಡ್ ಸರ್. ನನ್ನಿಂದ ಏನಾಗಬೇಕಾಗಿತ್ತು? ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಇನ್ನೇನು ತಾನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಸರ್. ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಕೇಳಿದ್ದೆ. ಆ ಪ್ರಾಜೆಕ್ಟ್ನ ನಿಮ್ಮ ಕೈನಲ್ಲೇ ಮಾಡ್ಸೋಣ ಅಂತ. ಥ್ಯಾಂಕ್ ಯು ಸರ್. ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಅಷ್ಟು ದೊಡ್ಡ ಪ್ರಾಜೆಕ್ಟನ್ನು ನಿಮ್ಮ ಕೈನಲ್ಲಿ ಮಾಡೋದು ಕಷ್ಟ ಇದೆ. ನಿಮ್ಮಲ್ಲಿ ಸ್ಟಾಫ್ ಸಮಸ್ಯೆ ಇದೆ ಅಂತ ಕೇಳಿದ್ದೆ. ಹೌದು ಸರ್, ನಿಜಾನೇ. ಆದರೆ ನೋ ಪ್ರಾಬ್ಲಮ್ ಸರ್. ಈ ಕಂಪ್ನಿನ ಮತ್ತೊಂದು ಕಂಪ್ನಿ ಜೊತೆ ಟೈಅಪ್ ಮಾಡಿಸಿ ಈ ಪ್ರಾಜೆಕ್ಟ್ನ ಮಾಡ್ಬೋದು. ಟೈಅಪ್ ಕಂಪ್ನಿಯವರು ಮೀಟಿಂಗ್ ಕರೆದಿದ್ದಾರೆ. ನೀವು ಓಕೆ ಅನ್ನೋದಾದ್ರೆ ನಾನು ಮಾತಾಡ್ತೀನಿ. ಖಂಡಿತ ಸರ್, ಹಾಗೆ ಮಾಡೋಣ. ಗುಡ್. ಆಗಿದ್ದರೆ ಅವ್ರಿಗೂ ಬರೋಕ್ಕೆ ಹೇಳ್ತೀನಿ. ನೀವು ಬಂದುಬಿಟ್ರೆ ಮೀಟಿಂಗ್ ಮುಗಿಸ್ಕೊಡೋಣ. ಸಾರಿ ಸರ್, ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಸರ್, ಬೇಕಿದ್ರೆ ನಾಳೆ ಬರ್ಬೋದಾ? ಏನು ಸರ್, ಇಂಥ ಪ್ರಾಜೆಕ್ಟ್ ಬಂದಾಗ ಹೀಗೆ ಹೇಳ್ತಾ ಇದ್ದೀರಾ? ಯೋಚನೆ ಮಾಡಿ ನೋಡಿ ಸರ್, ಆದಷ್ಟು ಬೇಗನೆ ಕೆಲಸ ಆದರೆ ಒಳ್ಳೆಯದು. ಲಕ್ಷ್ಮಮ್ಮ, ಹೊರಟ್ರ ಮೈಸೂರಿಗೆ? ಇಲ್ಲ ಅಣ್ಣ, ನಾನು ಇಲ್ಲೇ ಡಿಸ್ಟ್ರಿಬ್ಯೂಷನ್ ಆಫೀಸ್ನಲ್ಲಿದ್ದೀನಿ, ಇನ್ನೂ ಹೊರಟಿಲ್ಲ. ಮತ್ತೆ ಮೈಸೂರಿಗೆ ಹೊರಡ್ತೀನಿ ಅಂತ ಹೊರಟ್ರಿ? ಹೌದು ಅಣ್ಣ, ಹೋಗುವಷ್ಟರಲ್ಲಿ ಇಲ್ಲಿಂದ ಕಾಲ್ ಬಂತು. ಒಂದು ಅರ್ಜೆಂಟಾಗಿ ಸೈನ್ ಹಾಕಬೇಕು, ಅರ್ಧ ಗಂಟೆ ಅಷ್ಟೇ ಕೆಲಸ ಅಂದರು. ಅದಕ್ಕೆ ಇಲ್ಲಿಗೆ ಬರಬೇಕಾಯ್ತು. ಮತ್ತೆ ಬಾಬಾ ಎಲ್ಲಿದ್ದಾರೆ? ಅಂದರೆ ಅವ್ರು ಇನ್ನೂ ಅಲ್ಲೇ ಕಾಯ್ತಾ ಇದ್ದಾರಾ? ನಾವಿಬ್ರು ಟೈಅಪ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಚೆನ್ನಾಗಿ ಹೇಳ್ತೀಯ ಮೀರಾ ನೀನು. ನರಿ ಬುದ್ಧಿ ಏನು ಅಂತ ಗೊತ್ತಿದ್ದು ನರಿ ಜೊತೆ ಯಾರು ಸ್ನೇಹ ಬೆಳೆಸ್ತಾರೆ? ನನಗೆ ಪರ್ಸ್ನಲಿ ಜಗಳ ಆಡೋಕ್ಕೆ ಇಷ್ಟ ಇಲ್ಲ. ಓ, ಹಾಗಾದರೆ ಪ್ರೊಫೆಷ್ನಲಿ ಜಗಳ ಆಡಬೇಕು ಅಂತ ಡಿಸೈಡ್ ಮಾಡಿದ್ಯಾ?